ಅಯ್ಯ ದೇವಿ ಅಲ್ಲ. ದೇವಿ ಹೊಸ ಅಟ್ಕ ಹೋದ್ಲವ. ಅಯ್ಯೋ ಕೆಲ್ಸಕ್ಕೆ ಒಪ್ಕೊಬಿಟ್ಟಿದ್ಲು. ಯಾವ ಹೊಸ ಇಟ್ಕೊಂಡೋದ್ಲಯ್ಯ? ಹೊಸವ ಇದು ನಮ್ಮ ಬಾವ ಅದೇ ನಮ್ಮ ಮೊಟ್ಟೆವಳ ಅಣ್ಣನ ಮನೆ ಅಪ್ಪನ ಮನೆಯಿಂದ ಹೊಸ ಹೊಡೆದವ್ರೆ ಕಣವ. ಓ ಹೊಸ ಹೊಡೆದಿದಾರ. ತಂದ್ಬಿಟ್ಟು ನಮ್ಮ ಬಾವನ ಮಗ ತಂದು ಹೊಡೆದ್ಬಿಟ್ಟು ಹೋದ. ಅದಕ್ಕೆ ಮೀಸಕ್ಕೆ ಅನ್ಕ ಓದ್ಲು ಕಣವ. ಅಯ್ಯೋ ಕೆಲ್ಸಕ್ಕೆ ಒಪ್ಕೊಬಿಟ್ಟಿದ್ಲು, ಅದಕ್ಕೆ ಕರೆಯಕ್ಕೆ ಅನ್ಕ ಬಂದೆ. ಇನ್ಯಾಕೆ ಬಂದವಳು ಕೆಲ್ಸಕ್ಕೆ ಅವಳು? ಇನ್ಯಾಕವ ಇನ್ನು ಕೆಲ್ಸಕ್ಕೂ ಇಲ್ಲ ಪಲ್ಸಕ್ಕೂ ಇಲ್ಲ. ಇನ್ನು ಬರ್ಗಿರಕ್ಕಿಲ್ಲ ಕೆಲ್ಸಕ್ಕೆ ಕತ್ತು ಹೋಗು. ಸುಮ್ಮನೆ ಇನ್ನು ಕೆಲಸ ಪಲ್ಸಕ್ಕೆ ಹೋಗೋದು ನೋಡ್ಕೊಂಡು ಕೂಲಿಗೆ ಹೋಯ್ತಾಳಲ್ಲ ಅಂದ್ಬಿಟ್ಟು ನಮ್ಮ ಬಾವ ಹೊಸ ಬರ್ತದೆ. ಇನ್ಯಾಕೆ ಅದುವೇ ಇನ್ನೇನೋ ಇನ್ನೊಂದು 15 ದಿವಸ ಏನೋ ಕರಾಕತ್ತದೆ ಆಕಳ್ಳಿ ಅಂದ್ಬಿಟ್ಟು ಅತ್ತಾಗೆ ಹಂಗೆ ಸುಮ್ಮನೆ ಆದೋ. ಇನ್ನೆಲ್ಗೂ ಹೋಗಬೇಡ, ಹೋಗವ ಸನೆ ಮೇಯಿಸ್ಕೊಂಡಿರು ಅಂತ ಅಂದಿವಿ. ಹೊಸ ಇಟ್ಕೊಂಡು ಹೋಗೋಳ ಅಲ್ಲಿಗೆ ಗೋಮಳಕ್ಕೆ ಅತ್ತಾಗೆ ಹೊಲ್ದಿಕ. ಅಯ್ಯೋ ಸರಿ ಬಿಡಿ, ಹೇಳ್ಬಿಟ್ಟು ಹೋಗ್ಬೇಕಲ್ವ? ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಹಿಂಗೆ ಹೋಯ್ತಾವನಿ ಕನಕ ಅಂತವ. ಕೆಲ್ಸಕ್ಕೆ ಒಪ್ಕೊಬಿಟ್ಟಾಳೆ, ಅಣ್ಣವರು ಕರ್ಕಬ್ಬ ಒಕ್ಕರ್ನ ಅಂದ್ಬಿಟ್ಟು ಕಳ್ಸಿದ್ರು. ಇವಳು ಹೊಸ ಮೇಯ್ಸಕ್ಕೆ ಹೋಗೋಳು, ಹಿಂಗೆ ಕನಕ ಹಿಂಗೆ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಹೇಳ್ಬೇಕು ತಾನೆ. ಬಂದಿದ್ಲು ಕಣವ, ಬಂದಿದ್ಲು ಒತ್ತಾರೆ. ಅಕ್ಕನಿಗೆ ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಲಕ್ಷ್ಮಕ್ಕನಿಗೆ ಹೇಳ್ಬಿಟ್ಟು ಬರ್ತೀನಿ, ಕೆಲ್ಸಕ್ಕೆ ಬರೋಕ್ಕಾಗಿಲ್ಲ ಕನಕ ಇನ್ನು ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಬಂದಿದ್ಲಲ್ಲ. ಒತ್ತಾರಿಂದ ಅಲ್ಲೇ ಇವನಿ ಯಾವಾಗ ಬಂದಿದ್ಲು? ಬಂದು ಇಲ್ಲ ಅಂತದ್ದು ಇಲ್ಲ ಕಣಯ್ಯ. ನೋಡಿ ನಾನು ಮನೆ ಹತ್ರ ಕೂತ್ಕೊತಾಳಲ್ಲ, ಅಯ್ಯೋ ಪಪ್ಪ ಅದು ಚಿಂತೆ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಟೂರ್ ಹಾಕಿದ್ರೆ ಹಿಂಗೆ ಒಂದು ಮಾತು ಹೇಳ್ದಾನೆ ಇವಳು. ಹಿಂಗೆ ತಪ್ಪಿಸ್ಕೊಬಿಟ್ರೆ ಎರಡಾಳು ಮಾಡೋ ಕೆಲಸ ನಾನು ಒಬ್ಳೆ ಮಾಡೋಕ್ಕದ್ದಯ್ಯ. ಅಯ್ಯೋ ಇವತ್ತು ಒಂದು ದಿವಸ ನಾರು ಬಂದಿದ್ರೆ ಆಗೋದು. ಆಲೆ ಹೊಸ ಇಟ್ಕೊಂಡು ಹೋದ್ಲು ಅಂತ ಹೇಳ್ತಿಲ್ಲ ನಿನಗೆ? ಏನಿಲ್ಲ ಲಕ್ಷ್ಮಿ. ಅಯ್ಯೋ ಕೆಲ್ಸಕ್ಕೆ ಒಪ್ಕೊಂಡಿದ್ಲು ಇವಳು. ಅಮ್ಮ ನೀನಾರು ಬಾ, ಅವಣ್ಣ ಬೈತದ ನನಗೆ. ಅಯ್ಯೋ ತಾಯಿ, ನಾನು ಒಂಚೂರ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಅಂದ್ಕೊಂಡು ಅಣಿಯಾಗಿನಿ ಕಣವೆ, ದೇವಸ್ಥಾನಕ್ಕೆ ಹೋಗ್ಬಿಡ್ಬೇಕು. ಸರಿ ಬಿಡಿ ಆಯಿತು. ನನಗೆ ಬುದ್ಧಿ ಇಲ್ಲ ಕತೆ. ತು ಇದೇ ಬಾಣೆ ಬರೋ ಅಂದ್ರೆ ನಮಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿರ್ಧಾನೆ ಬಿಟ್ಟು. ಲೇ ಏನಿಗೆ ಮಾತಾಡ್ತಾ ಇದ್ದೀನಿ ನೀನು? ಏನು ನಿನ್ಗೆ ಬರ್ಕೊಟ್ಟಿದ್ರ ಚೀಟಿಗೆ ಬರ್ಕೊಟ್ಟಿದ್ರಲ್ಲೇ ಬಂದೇ ಬರ್ತೀನಿ ಅಂದ್ಬಿಟ್ಟು ಹೇಳ್ತೇವೆ. ಇನ್ಮೇಲೆ ಅವಳು ಕೂಲಿ ಕೆಲಸ ಬರೋಕ್ಕಿಲ್ಲ. ಹೊಸದಲ್ಲ, ಹೊಸವ ಮೇಯಿಸ್ಕೊಂಡು ಇರ್ತಾಳೆ. ಸರಿ ಬಿಡು, ಆ ಥರ ಬಂದಿದ್ಲಲ್ಲ, ನೀನು ಇತ್ತಿತ್ತಿಲ್ಲ ಒಂದು ಕದ ಹಾಕೊಂಡು ಹೋಗಿತ್ತಂತೆ. ನಾನೇನು ಹಾಳು ಬಿದ್ದೋಗಿದ್ನ, ಧೂಳು ಬಿದ್ದೋಗಿದ್ನ, ಅಲ್ಲ ಐತಿಲ್ವಾ? ಯಾಲೆ ಒಳ್ಳೆ ಕರೆಕ್ಟ್ ದೇವಸ್ಥಾನಕ್ಕೆ ಹೋಯ್ತಾವ ನೀನು. ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರ್ಸ್ಬೇಡ ನೀನು, ಹೋಗು ಸುಮ್ಮನೆ. ಏನಿಲ್ಲ ನೀನು ಕರ್ದಾಸೇನು ಮುಂದೆ ಕಾಸ ಇಸ್ಕೊಂಡಿದ್ದಾಳೆ ಹೇಳು. ಮುಂಗಡವಾಗಿ ಕಾಸು ಕೊಟ್ಟಿದ್ದೆ ಹೇಳು ಮಾತಾಡಕ್ಕೆ ನೀನು. ಅಯ್ಯೋ ಹಿಂಗೆ ಕಣಮ್ಮ, ಹಿಂಗೆ ಇವತ್ತಿನ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ, ಕೆಟ್ಟತನಕ್ಕೆ ಬೆಲೆ ಇರೋದು. ಏನು ಕೆಟ್ಟತನ? ಯಾರು ಕೆಟ್ಟತನ ಮಾಡ್ತಾ ಕೂತಿದ್ದಾರಲ್ಲ, ಎಲ್ಲೇ ಮಾತಾಡ್ತಾ ಇದ್ದೀನಿ ನೀನು? ಅಲ್ಲ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಕ್ಕಲ್ಲ ನೀನು. ಅಲ್ಲ ಕಣವ್ವ, ಇದೊಳ್ಳೆ ಸರಿ ಆಯ್ತಲ್ಲ ನಿಂದು. ಬಂದ್ರೆ ಬತ್ತಾಳೆ, ಬರ್ದವ್ರು ಇಲ್ಲ. ಏನು ಕಾಸಿಸ್ಕೊಂಡಿದ್ದಲ್ಲ ಮುಂಗುಡುವಾಗಿ, ನಿಂದೊಳೆ ಚಂದ ಆಯ್ತು ಕಲೆ ಮಗ ಲಕ್ಷ್ಮಿ. ಅಯ್ಯೋ ಸರಿ ಬಿಡೆ, ಏನು ನೀವೇನು ಜಗಳಕ್ಕೆ ಬಂದಿರಿ ನೀವು? ಬಿದ್ದಿರೋರು ಬಿಸಿರು ಕೊಟ್ರೆ ಎದ್ದು ಬಂದು ಅದು ಬದ್ರಂತೆ. ಏನೋ ಕೆಲಸಕ್ಕೆ ಇಲ್ದಂಗೆ ಕೂತಾಳ ಅಂದ್ಬಿಟ್ಟು ಕರ್ಕೊಂಡೋಗಿ ನಾನು ಕೆಲಸ ಕೊಡ್ತೀನಿ ನೋಡು. ಹೊಸ ಬಂದ್ಬಿಡ್ತಲ್ಲ, ಅವಳಿಗೆ ದಿಮಾಗ್ ಜಾಸ್ತಿ ಬರ್ತೇನೋ. ಅಲ್ಲ ಇವಳಿಗೆ ಅಂತ ಕೇಳ್ಬೋದಿಲ್ಲ, ತೊಡಗೆ ಹೆಂಗೆ ಬಗ್ಳ್ಕೊ ಹೋಯ್ತಾಳೆ ಅಂತ ಬೀದಿಲ್ಲವ. ಇವಳು ಸರಿ ಆತಾಳೆ ಇವಳು. ಕುಸಿದ್ರು ಬರ್ತೀವಿ, ಕುಸಿಲ್ದಾರ ಇಲ್ಲ. ಅದಕ್ಕೇನು ಬರ್ನೇಬೇಕು ಅಂತ ಏನಿಲ್ಲ ಕಾಣೆ ಕಾನೂನು. ಅಯ್ಯೋ ತೊಡಗಲಿರ ಕಣ ಹೋಗ್ರ ಮತ್ತಾಗೆ ಯಾವ್ಯಾವ ಉತ್ತರದಲ್ಲಿ ಯಾವ್ಯಾವ ಆವೇನದು ಗೊತ್ತಾಯ್ತಿಲ್ಲ ಕಣ. ಚೆನ್ನಾಗಿ ಅವಳ ನೆನೆ ಗಂಟ್ಲು ಈಗ ಹೆಂಗೆ ಆಡ್ತಾಳೆ ನೋಡು. ಬೀದಿರಿ ಏಕ ಮಾತಾಡ್ಕೊ ಹೋಯ್ತಾ ಕೂತಾಳೆ. ಅಯ್ಯೋ ಬಾಲೆ ಬಾ, ಎಲ್ಲರೂ ಅಷ್ಟೇ ಕಣ. ಹೊಟ್ಟೆ ಉರಿ ಕಂದ್ ಬಾ. ಅದೇ ಕೊಟ್ಟೆ ಉರಿ ಪಡ್ಬೇಕು ಮನೆಗೆ, ಅದೇ ಕೊಟ್ಟೆ ಉರಿ ಪಡ್ಬೇಕು. ಏನೋ ಅವ್ರ ಮನೆಗೆ ಇಟ್ಕೋದು, ಅನ್ನ ಮಾಡ್ಕೊಂಡು ಸಾರ್ಬೋದು, ಇಟ್ಕೊಂಡು ಸಾರ್ಬೋದು ಅವ್ರ ಮನೆಗೆ. ಏನು ಯಾಕೋ ಏನೋ ಪಾಪ ಕೆಲಸ ಸೇರಿಸ್ಕೊಂಡಾಳೆ, ಕರ್ಕೊಂಡು ಕೂಲಿ ಕೆಲಸ ಕರ್ಕೊ ಹೋಯ್ತಾಳೆ ಬೆಣ್ಣ. ಯಾಕೋ ಬುಡತ್ತಾಗೆತ್ತ ನಾವು ಇದು ಮಾಡಿದ್ರೆ ಖುಷಿ ಪಟ್ರೆ ಈ ಥರ ಹೊಟ್ಟೆ ಉರಿ ಮಾಡ್ತಾಳಲ್ಲ ಇವಳು. ಸರಿಯಾ ಇವಳು ಕರ್ಗುಲ್ ಬುದ್ಧಿ? ಇವಳು ಕರ್ಗುಲ್ ಬಾಯಿ ಮುಣ್ಣಾಕ ಯಾವ ಥರ ಬುದ್ಧಿ ಕಲ್ತಾಳೆ ನೋಡು. ಅವೇನು ವಾತಾವರಣ ಹೋಗೋಳೆ ಇಲ್ಲ ಇವಳು ದೇವಿ. ವಾತಾವರಣ ಹೋಗ್ಬಿಟ್ಟು ಅವಕ್ಕಂಗೆ ಲಕ್ಷ್ಮಕ್ಕಂಗೆ ಹೇಳ್ಕೊತೀನಿ ತಾಡವ. ಮತ್ತೆ ಮೇಸಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಓದ್ಲು ಇತ್ತಿತ್ತಿಲ್ವಂತೆ. ಕದ ಹಾಕೊಂಡು ಎಲ್ಲ ಹೋಗೋಳೆ ಯಾರು ಮಾಡ್ತಾವೆ ಆರ್ಟೆ ಹೊಡೆಯೋಕ್ಕೆ. ಇಲ್ಲ ಕಣ ಕದ ಹಾಕದೆ ಅನ್ಕೊ ಬಂದವಳೆ ಈಗ ಮಾತಾಡ್ತಾಳಲ್ಲ ಇವಳು. ಸರಿಯೇ ಇವಳು ಕರೆದ ತಕ್ಷಣ ಓನೇ ಬೇಕು ಅಂತ ಏನು ಕಾನೂನು ಇದ್ದದು? ಯಾಕೆ ಹಿಂಗೆ ಬುದ್ಧಿ ಕಲ್ತಿದ್ದಾರೆ ಜನಗಳು, ಹೊಟ್ಟೆ ಉರಿ ಜನಗಳು. ಯಪ್ಪ ನೆನೆ ದಿವಸ ಹೊಸ ತಗೊಬಂದ್ರೆ ನಿಮ್ಮ ಹೊತ್ತಿಗೆ ಬುಕ್ಕಂಡು ಹೋಟ್ಲು ಕಂಡ್ರೆ ಏನು ಬುಕ್ಕಂಡು ನೋಡೋದು? ಏನು ಕತ್ತಂದಿದ್ದ ನಮ್ಮ ಅಪ್ಪನ ಮನೆ ಹೊಸವ ನನ್ನ ಹಳ್ಳಿ ಮಯ ಕತ್ತಂದಿದ್ದ ಹೇಳು. ಕತ್ತಂದಿದ್ದ ನಮ್ಮ ಅತ್ತೆ ಕೊಡಬೇಕು ಬರೋಕು ಅಂತ ಮನೆ ಜನ ಎಲ್ಲ ಮಾತಾಡ್ಕೊಂಡು ಕೊಟ್ಟು ಕಳ್ಸೋರೆ. ಏನು ಕದ್ದು ಹೊಡ್ಕೊ ಬಂದಿದ್ದ ನಾವು ಹೊಸವ. ಏನು ಹೊಸಿ ಎಲ್ಲ ಮರೆಯಲಿ, ಬಾಳೆ ಮರದಲ್ಲಿ ಎಲೆ ಮರೆಯಲಿ ಕಣ್ಣು ಬಿಟ್ಕೊಂಡು ನೋಡೋಳು. ಮುಂಡರದ್ದು ಯಾಕೆ ಕರುಳು ಬುದ್ಧಿ ಕಲ್ತಿದ್ದಾರು. ಒಬ್ರು ಬದುಕೂರು ಸಹಿಸಾಕಿಲ್ವಲ್ಲ, ಒಬ್ರು ಬಾಳರು ಸಹಿಸಾಕಿಲ್ವಲ್ಲ. ಹಿಂಗಾದ್ರೆ ಹೆಂಗೆ ಜನಗಳು ಹಿಂಗೆ ಬಾಯಲ್ಲಿ ಮುನ್ನಾಕ. ಅಯ್ಯೋ ಆಡ್ಕೊಳ್ಳಿ ಹೋಗು, ಇನ್ನೇನು ಮಾಡೋಕ್ಕದ್ದು. ಅರೆ ಇವಳು ಲಕ್ಷ್ಮಿ ಏನು ಚೆನ್ನಾಗಿದ್ರು, ಎದ್ದು ಬಿದ್ದು ಅಪ್ಪ ಅಂದ್ಕೊಂಡು ಚೆನ್ನಾಗಿ ಮಾತಾಡೋಳು. ಅವಳಲ್ಲೇ ವ್ಯತ್ಯಾಸ ಕಾಣ್ಬಿಡ್ತಾರ ನೋಡು. ಅಯ್ಯೋ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಕಲೆ ಮಾತ್ರ. ಯಾರು ನಂಬಿ ಯಾರನ್ನೂ ಬಿಡೋಕ್ಕಾಗಿಲ್ಲ ಕಂದ್ಬಿಡು.
ಏನು ಮಾಡೋಕ್ಕಾಕಿಲ್ಲ. ಹೋಗು, ಅವಳು ಕುಟ್ಟಿ ಹಾಕಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಂತಿದ್ದು ಜಗಳಕ್ಕೆ ನೀನು. ಹೋಗು, ಅದೇನು ನೋಡೋಗು. ಜಾಗ್ಲಕ್ಕ ನಿಂತ್ಕೊಳ್ಳೋದು ಅಂತ ಅಲ್ಲ ಕಣ್ಮರಿಯ, ಇವಕ್ಕೆ ಬುದ್ಧಿ ಬೇಡ ಇವಕ್ಕೆ. ಏನು ಅವ್ರು ಇಷ್ಟ ಬಂದರು ಬರ್ತಾರೆ ಬರ್ದಲ್ಲಿರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ತಾನೆ. ಅಯ್ಯೋ ಕರ್ಮ, ಹೋಗ್ಬಿಟ್ಟು ಬರ್ತೀನಿ ಅಕ್ಕರೂರಲ್ಲಿ. ಕೇಳ್ಕೊಂಡು ದೇವ್ರ ನೋಡೋದು ಯಾಕೆ ಹಿಂಗೆ ಗಂಡು ಬಿಡ್ತು ಅಂತ ಇಲ್ಲ ಏನು ಎಂತು ಅಂತವ ತಾಯಿ ನಮ್ಮವನ್ನ ಕೇಳ್ತೀನಿ. ಕೇಳ್ಬಿಟ್ಟು ಏನು ಹೇಳೋದು ನೋಡ್ತೀನಿ, ಕೇಳ್ಕೊಂಡು ಬರ್ತೀನಿ. ಸುಮ್ಕಿರು, ಯಾಕೆ ಹಿಂಗೆ ಆಯ್ತದೋ ಏನೋ ಏನೋ ಜೀವನದಲ್ಲಿ ನೆನ್ಸ್ಕೊಂಡು ರೊಟ್ಟಿ ಹೊಡೆದು ಬೆಂಕಿ ಆಯ್ತದೆ. ನನ್ನ ಮಗಳು ಆರ್ಕೆ ಹೋದಳಲ್ಲ, ಮುರುಕ್ ಬಂದೋಳಲ್ಲ, ಯಾರಿಗೂ ಒಂದು ಕೆಟ್ಟದ್ದು ಬಯಸ್ತೋಳಲ್ಲ, ಅವ್ಳಿಗೆ ಹಿಂಗೆ ಆಯ್ತಾ ಕುಂತದಲ್ಲ. ಎಷ್ಟು ದಿವಸ ಅಂತ ಗಂಡನ ಬಿಟ್ಬಿಟ್ಟು ಇಲ್ಲಿ ಇಸ್ಕೊಳ್ಳೋದು ಮರಿಯ. ಹತ್ಕೊಯ್ತೀನಿ ಅಂದ, ನೀನು ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ. ಅದು ದರ್ದ್ರ ಬಟ್ಟೆ ನಾನು ಬುದ್ಧಿ ಬಿಟ್ಟನ. ದೇವ್ರುಗಳು ಏನು ಮಾಡಕ್ಕೆ ಬಂದವು. ಹೋಗು ಸುಮ್ಮನೆ, ಹೋಗೋದೇನು ಮಾಡೋಕೆ ಬಂಗವ, ಅಲ್ಲಿ ಬೇರೆ ಕೇಳಕ್ಕೆ ಹೋಗುವೆ. ಅಯ್ಯೋ ಸುಮ್ಮನೆ ನಿಮ್ಗೆ ಗೊತ್ತಾಗಕ್ಕಿಲ್ಲ. ನಾವೇನು ಅವತ್ತು ಮನೆ ಮಕ್ಳು ಬಂದ ಒಬ್ಬನೇ ಬಂದವನೇ ಕಳಿಸ್ಬಿಟ್ರೆ ಈ ಕಾಯ್ತಾ ಕುಂತಿದ್ರೆ ನಾನು ಬರೋದನ್ನೇ ಅನ್ಕೋತಾರೆ ಅಂದ್ಬಿಟ್ಟು ನಾನು ಅವತ್ತು ಕಳ್ಸಕ್ಕೆ ಹೋಗ್ಲಿಲ್ಲ. ಇನ್ನೊಂದು ದಿವ್ಸ ಬಂದರೂ ಕಳ್ಸೋಕ್ಕಿಲ್ಲ ಬಿಡಿ. ನಾನು ಅವನು ಅವ್ರ ಹೋಗು ಕರ್ಕೊ ಬರಬೇಕು. ಅವ್ರ ಊರಲ್ಲಿ 4 ಜನ ಯಜಮಾನ್ರುಗಳು ಕರ್ಕೊ ಬರಬೇಕು. ಅವ್ರ ಮೇಲೆ ಕುಣಿಸಿ ಅವ್ರೆಲ್ಲಾನು ತೀರ್ಮಾನ ಮಾಡಿ ನಾಳೆ ದಿವಸಕ್ಕೂ ನನ್ನ ಮಗಳಿಗೆ ಒಂದು ಮಾತು ಅನ್ನಂಗಿಲ್ಲ ಅಂತ ಹೇಳಿ ಕುಣಿಸಿ ಮಿಟ್ಟ ಮಾಡ್ಕೊಂಡೆ ಅದನ್ನ ನಾವೇನಿದ್ರು ಸರಿ ಮಾಡಬೇಕು. ಕರು ಹೋಗು, ಎಲ್ಲ ಬರಬೇಕು ಕಣ. ಇನ್ನೇನು ಅವ್ನು ಬಂದ್ಬಿಟ್ಟು ಅಂದ್ಬಿಟ್ಟು ಕಳ್ಸ್ಕೊಟ್ಬಿಟ್ರೆ ಇನ್ನು ಹುಸಿ ಮಾತಾಡಲ್ಲ, ಹುಸಿ ಆದಳ. ಅವಳು ಬಾಯನ ನೋಡಿತಿಲ್ಲ ಕಣವ. ಅವತ್ತು ಬೆಣ್ಣ ಬಿಡಕ್ಕೆ ಹೋಗಿದ್ನಲ್ಲ, ಅಯ್ಯೋ ಒಂದೊಂದು ಒಂದು ಮಾತು ಬಿಡ್ನಿಲ್ಲ. ಸರಿ ಗಂಡ್ಸ್ಗೆ ಹಂಗೆ ಮಾತಾಡೋದಲ್ಲ, ಎಷ್ಟು ಮಾನ ಮರ್ವದಿಲ್ದು ಬಡ್ಡಿರ್ಬೇಕು ಹೇಳು. ನನಗೆ ಹೊತ್ತಿದ ಕೋಪಕ್ಕೆ ಏನು ಹಿಡ್ಕೊಂಡು ಚಂದಾಗಿ ಬಿಡ್ದಾಕ್ಬಿಡ. ನಾನು ಅಷ್ಟು ಕೋಪ ಹತ್ಬಿಡ್ತು. ಸುಮ್ಮನೆ ಅಲ್ಲಿ ಕಚ್ಕೊಂಡು ಸುಮ್ಮನೆ ಬಂದೀನಿ. ಅದು ಯಾಕೆ ಬೇಕು, ಏನು ಕೊಟ್ಬಿಟ್ಟಿವಿ, ನಾವೇ ತಲೆ ತೆಗಿಸ್ಬೇಕು ಅನ್ಕೊಂಡು ಬಂದೀನಿ. ಅವ್ರನ್ನ ಮಾಡಿರೋದು ಅವ್ರವ್ರು ಅನ್ಭವಿಸ್ಲಿ ಅಂದ್ಬಿಟ್ಟು ಬಂದೆ ಸುಮ್ಮನೆ. ಕಾಣೆ ಕಣ್ಮರಿಯ ಕಾಣೆ ಅದು ಏನು ಕತೆ ಏನೋ. ಅದಕ್ಕೆ ನೋಡೋದ ತಾಯಿನ ಉನ್ನಾರೆ ಕೇಳ್ತೀನಿ. ಅಕ್ಕ ಬರೀ ಕೇಳ್ತಾವಳೆ ಬಾಣೆ ಮಗ ನೋಡೋದ ಅಂದ್ಬಿಟ್ಟು ಹೋಯ್ತೀನಿ, ನೋಡ್ತೀನಿ ಏನಂದದ್ದು ತಾಯಿನ ನಾವು ಕೇಳ್ಕೊಂಡು ನಾಳೆಗೆ ಬರ್ತೀನಿ ಕಣ್ಮರೆ. ಇವತ್ತಿದ್ದು ನಾಳೆಗೆ ಬರ್ತೀನಿ. ಬರೋಗು ನಾಳೆ ಕೂಳಿಗಿಲ್ಕೊಬಿಟ್ಟು ಆಮೇಲೆ ಅದೇ ಒಂದು ನೆಪ ಅನ್ಕೊಂಡು ಎಣ್ಣೀರಕ್ಕಿಲ್ಲ ಅದನ್ನು ಕರ್ಕೊಂಡು ಹೋಗುವೆ. ಏನು ಮಾಡಕ್ಕೆ ಸ್ಕೂಲ್ ಮುರ್ಕೊಂಡು ಬೇರೆ ಕರ್ಕೋದಿಯಾ? ಅದು 1 ದಿವಸ 9 ದಿವಸ ಕದ್ದಾಡಕ್ಕೆ ನೋಡ್ತಾಳೆ, ಅಳ್ತಾಳೆ. ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಅದೇ ಪಾಠ ಆಗ್ಬಿಡ್ತದೆ. ಸುಮ್ಕಿರಿ ಬೇಡ, ಇರ್ಲಂತ ಇಲ್ಲೇ ಅವಳು ಇರ್ತಾಳಲ್ಲ, ಅವಳ ಜೊತೆ ಇರ್ತದೆ. ಸುಮ್ಮನಿರಿ, ಬರ್ತೀನಿ. ಆಗನ್ನಿ ಅವಳಿಗೆ ದೇವಿಗೆ ಬತ್ತೆಯ ಹೆಂಗೆ ಹೋಯ್ತು ಕಣವ. ಬರ್ತದೆ ನಾಳೆಗೆ ಅನ್ಕೊಂಡು. ನಾಳೆ ಸಂಜೆ ಹೊತ್ತಿಗೆ ಏನು ಮಾಡಿ ಉಳ್ಕೊಳಕ್ಕೆಲ್ಲ ಬಂದ್ಬಿಡ್ತೀನಿ ಕಣ. ಬರ್ತೀನಿ. ಸರಿ ಆಯಿತು, ಹೋಗು. ಏನು ಹಣೆ ಬರ ಸರಿ ಇಲ್ಲಕತ್ತು, ಹೋಗು. ಪಾಪ ನಮ್ಮ ಅಣ್ಣ ಹೆಂಗೆ ಹೊರ್ತು ಕಳ್ಸನೆ, ನನಗೆ ಅದನ್ನೇ ಯತ್ನೆ ಮಾಡ್ತೇನೆ ಪಾಪ. ಅವಾಗ ಹಬ್ಬದ ಸೇನೆ ಕೊಟ್ಟಾನೆ. ಈಗ ಬೇಡ ನನಗೆ ಇಸ್ಕೊಳಂಗಿಲ್ಲ ಕಣ್ಮರಿಯ. ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗ್ಬಿಡ್ತು. ಇಸ್ಕೊಳಕ್ಕೂ ಬೇಜಾರೇ ನನಗೆ. ಅದು ಯಾಕೆ ಬೇಕು ನನಗೆ ನಂಗೆ ಅನ್ಸಕ್ಕಿಲ್ವಾ ಹೇಳ್ತೀಯಲ್ಲ. ನನಗೂ ನಮಗೆ ಗೊತ್ತು, ನನ್ನ ಮಗಳಾಗಲಿ ನನ್ನ ಅಳಿಮೈ ಆಗಲಿ ಹಂಗೆ ಅಂತ. ಪಾಪ ಇದನ್ನು ಭಾಳ ಒಳ್ಳೆಯದೇ. ಅಣ್ಣ ತಂಗಿ ಹಂಗೆ ಅವ್ರೆ ಎಲ್ಲಿ ಇಲ್ದೋದಾರ ನಾವು ಕಲ್ಪನೆ ಮಾಡಿ ಜನಗಳು ಮಾತಾಡ್ಬಿಟ್ಟಾರು ಅಂತ ಅದು ಒಂದು ಭಯ ಕಲೆ ನನಗೆ. ಅಯ್ಯೋ ಮತ್ತೆ ಭಯ ಇಲ್ವ ರೀ? ಭಯನೇ ಮತ್ತೆ. ಏನು ಮಾಡಿ ಹೋಗು, ಏನು ಮಾಡೋಕ್ಕಾಗಿಲ್ಲ. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಟ್ ಬರೋ ತಾಯಿನ ನೋವು ಮಾಡ್ದಂಗೆ ಆಲಿ. ಸರಿ ಕಣ್ರಿ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.